ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿಯ ಮನೆಗಳ ಸುತ್ತಮುತ್ತ ಜೂನ್ 4 ಗುರುವಾರ ತಡರಾತ್ರಿಯಲ್ಲಿ ಅಪರಿಚಿತರು ಅನುಮಾನಾಸ್ಪದವಾಗಿ ಮನೆಗಳ ಸುತ್ತಮುತ್ತ ಅನಗತ್ಯವಾಗಿ ಅಡ್ಡಾಡಿರುವ ಘಟನೆ ಅನುಮಾನಾಸ್ಪದವಾಗಿದ್ದು, ಅವರ ಚಲನವಲನ ಹತ್ತಿರದ ಮನೆಯೊಂದರಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ದಾಖಲಾಗಿರುವುದು ತಿಳಿದುಬಂದಿದೆ. ಈ ಘಟನೆ ನಾಗರಿಕರಲ್ಲಿ ತೀವ್ರ ಆತಂಕ ಸೃಷ್ಟಿ ಮಾಡಿದ್ದು, ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸುವಂತೆ ವಂದೇ ಮಾತರಂ ಜಾಗೃತಿ ವೇದಿಕೆ ಸಮಸ್ತ ನಾಗರಿಕರ ಪರವಾಗಿ ಈ ಮೂಲಕ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಲ್ಲಿ ಕೋರಿದೆ. ಇನ್ನು ಕ್ಯಾಮೆರಾದಲ್ಲಿನ ದೃಶ್ಯಾವಳಿಗಳನ್ನು ಗಮನಿಸಿದಲ್ಲಿ ಅವರು ಅಪರಿಚಿತರಾಗಿದ್ದು, ಮನೆಗಳ್ಳತನಕ್ಕಾಗಿ ಕಳ್ಳರು ಹೊಂಚು ಹಾಕುವ ರೀತಿಯಲ್ಲಿ ಅವರ ಚಲನವಲನಗಳಿದ್ದು, ಘಟನೆ ನಾಗರಿಕರಲ್ಲಿ ಭಯ, ಭೀತಿ ಮತ್ತು ಆತಂಕವನ್ನು ಸೃಷ್ಟಿ ಮಾಡಿದೆ. ಸುಮಾರು 4 ಜನರಿಂದ ಕಳ್ಳರ ತಂಡ ಮುಖಕ್ಕೆ ಮಾಸ್ಕ್, ಜೀನ್ಸ್ ಪ್ಯಾಂಟ್, ಜರ್ಕಿನ್, ಕೈಗವಸು ಮತ್ತು ಶೂ ಧರಿಸಿದ್ದಾರೆ. ಅಂದಾಜು 30ರಿಂದ 40 ವರ್ಷದೊಳಗಿರುವ ಅವರು ಪಟ್ಟಣದ ಚೋರನೂರು ರಸ್ತೆಯ ಬಳಿಯ ಮಸೀದಿ ಹಿಂಭಾಗದ ಮನೆಗಳ ಸುತ್ತಮುತ್ತ ತಡರಾತ್ರಿ 12:30 ಸಮಯದಲ್ಲಿ ಓಡಾಡಿದ್ದಾರೆ. ಆದರೆ ಯಾವುದೇ ಮನೆಗಳಲ್ಲಿ ಕಳ್ಳತನ ಜರುಗಿರೋದ್ರ ಕುರಿತು ಈವರೆಗೆ ಮಾಹಿತಿ ಲಭ್ಯವಾಗಿಲ್ಲ. ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ಗುಮಾಸ್ತನಾಗಿರುವ ಉಕ್ಕಡದ ಸೊಲ್ಲೇಶ್ ಅವರು ತಡರಾತ್ರಿ ಎಚ್ಚರವಾಗಿದ್ದು, ಮನೆಯ ಕಿಟಕಿಯ ಮೂಲಕ ಕಳ್ಳರ ತಂಡವನ್ನ ದೂರದಿಂದಲೇ ಗಮನಿಸಿ ಗಾಬರಿಯಾಗಿದ್ದಾರೆ. ಅಲ್ಲಿನ ನಿವಾಸಿ ತಾಹಿರ್ ಅಹಮದ್ ಎಂಬುವರ ಮನೆಯ ಕಡೆ ಕಳ್ಳರು ತೆರಳಿರುವುದನ್ನು ನೋಡಿ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದ ತಾಹಿರ್ ಅಹಮದ್ ರವರು ತಕ್ಷಣವೇ ಮನೆಯ ಸಿಸಿಟಿವಿ ಗಮನಿಸಿದಾಗ ಕಳ್ಳರು ಬಂದು ಅಕ್ಕಪಕ್ಕದ ಮನೆಗಳನ್ನ ತಡಕಾಡಿರುವುದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವುದನ್ನು ಗಮನಿಸಿದ್ದಾರೆ. ಬೀಗ ಹಾಕಿರುವ ಮನೆಗಳು ಇಲ್ಲದಿರುವ ಕಾರಣಕ್ಕೆ ಕಳ್ಳರು ಕನ್ನ ಹಾಕದೆ ಮನೆಯಲ್ಲಿ ಜನ ಇರುವುದನ್ನು ಖಚಿತಪಡಿಸಿಕೊಂಡಿದ್ದು, ಕಳ್ಳರು ಅಲ್ಲಿಂದ ಕಾಲ್ಕಿತ್ತಿರಬಹುದು ಅಂತ ಸುತ್ತಮುತ್ತಲ ನಿವಾಸಿಗಳು, ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಅಲ್ಲಿನ ನಿವಾಸಿಗಳು ಪಟ್ಟಣದ ಪೊಲೀಸ್ ಠಾಣೆಗೆ ವಿಡಿಯೋ ರೆಕಾರ್ಡ್ ಆಗಿ ತಡರಾತ್ರಿ ಹೊತ್ತಲ್ಲಿ ಪೊಲೀಸ್ ಗಸ್ತನ್ನ ಹಾಕುವಂತೆ ಹಾಗೂ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸುವಂತೆ ಪೊಲೀಸ್ ಇಲಾಖಾ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಸರಣಿ ಕಳ್ಳತನಗಳು ಜರುಗಿ ವರ್ಷವಾಯಿತು. ಕಳ್ಳರು ಕಳೆದ ವರ್ಷ ಅದೇ ಭಾಗದಲ್ಲಿ ಹಾಡು ಹಗಲೇ ಬೀಗ ಹಾಕಿರುವ 3-4 ಮನೆಗಳನ್ನು ಕಳ್ಳತನ ಮಾಡಿರುವ ಘಟನೆ ಜರುಗಿತು. ಬೀಗ ಹಾಕಿರುವ ಮನೆಗಳನ್ನೇ ಗುರಿಯಾಗಿಸಿ ಸರಣಿಯಾಗಿ ಮನೆ ಕಳ್ಳತನ ಮಾಡಿರುವ ಘಟನೆಗಳು ಪದೇ ಪದೇ ಜರುಗಿರುವುದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮೆಲುಕು ಹಾಕಿದರು. ಅದನ್ನು ನೆನಪಿಸುವಂತಹ ಘಟನೆ ಗುರುವಾರ ತಡರಾತ್ರಿ ಜರುಗಿದ್ದು, ಸರಣಿ ಕಳ್ಳತನ ಘಟನೆ ಪುನರ್ ವರ್ತಾವಣೆ ಆಗಬಹುದೇನೋ ಎಂಬ ಆತಂಕದಲ್ಲಿ ಇದ್ದಾರೆ ಜನ. ಘಟನೆ ಕುರಿತು ಮಾಹಿತಿ ಅರಿತ ವಂದೇ ಮಾತರಂ ಜಾಗೃತಿ ವೇದಿಕೆ ಪೊಲೀಸ್ ಸಿಬ್ಬಂದಿಯನ್ನ ಪಟ್ಟಣದಾದ್ಯಂತ ರಾತ್ರಿ ವೇಳೆ ಗಸ್ತು ತಿರುಗಾಡುವಂತೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ವರದಿ ಕೆ ತಿಪ್ಪಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.